ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ನಿಜವಾಗ್ಲೂ ನಿನ್ ಕೈ ಹೊರಟಾಗಿದೆ. ಸತ್ಯ, ಅದು ಅವಳು ಸ್ಪ್ಯಾನರ್ ಹಿಡಿದಿದ್ದ ಕೈ ಅಲ್ವಾ, ಅದಕ್ಕೆ ಹೊರಟು. ಓ ಹಂಗಂತ್ಯಾ? ಸತ್ಯ, ಒಂದ್ ಕೈಯಲ್ಲಿ ಮಸಾಜ್ ಮಾಡ್ತಾ ಇದ್ದೆ ತಾನೆ, ಇದ್ಯಾವಾಗ ಎರಡು ಕೈ ಆಯ್ತು? ಯಾಕೆಂದ್ರೆ ಇದು ನಿಮ್ಮಮ್ಮನ ಕೈ. ಅಮ್ಮ ನೀವ? ನನಗೆ ಗೊತ್ತೇ ಆಗ್ಲಿಲ್ಲ. ಹೌದಪ್ಪ ಹೌದು, ಅಮ್ಮ ಅಲ್ವೇನಪ್ಪ ನಿನ್ನನ್ನ ಹೊತ್ತು ಹೆತ್ತು ಸಾಕಿ ಇಷ್ಟು ವರ್ಷ ಬೆಳೆಸಿದ ಮೇಲೆ ಅಮ್ಮನ ಕೈ ನಿನಗೆ ಒರಟಾಗಿ ಕಾಣಿಸತ್ತೆ ಅಲ್ವೇನಪ್ಪ? ಆದ್ರೆ ಹೆಂಡತಿ ಕೈ ಮಾತ್ರ ಮೃದುವಾಗಿರತ್ತೆ ಅಲ್ವೇನೋ? ಅಯ್ಯೋ ಅಮ್ಮ, ನಾನು ಹತ್ರ ಹೇಳಲಿಲ್ಲ. ಅದು ಏನಾಯ್ತು ಅಂದ್ರೆ, ನೀನ್ ಹೇಗೆ ಹೇಳ್ದೆ ಅಂತ ನನಗೆ ಗೊತ್ತಾಯ್ತು ಅಲ್ವೋ. ಇವಳು ಕೈ ಪೆಟ್ ಮಾಡ್ಕೊಂಡು ಒದ್ದಾಡ್ತಾ ಇದ್ದಾಳೆ. ಇವಳ ಹತ್ರ ಸೇವೆ ಮಾಡಿಸ್ಕೋಬೇಕೇನೋ ನೀನು? ಇತ್ತೀಚೆಗೆ ನೀನು ತುಂಬಾ ಆಡ್ತಾ ಇದೀಯಾ. ಅಮ್ಮ ನಾನು ಬೇಡ ಅಂತ ಹೇಳ್ದೆ ಅಮ್ಮ. ಅವಳೆ ನಾನು ಮಸಾಜ್ ಮಾಡ್ತೀನಿ ಅಂತ ಹಠ ಮಾಡಿದ್ದು. ಹೌದೇನ ಹುಡುಗಿ? ಕೈ ಹೀಗಾದಾಗ್ಲೂ ಸುಮ್ಮನೆ ಇರಲ್ವಾ ನೀನು? ಅಯ್ಯೋ ಇಲ್ಲ ಅತ್ತೆ, ನಾನ್ ಮಸಾಜ್ ಮಾಡಕ್ಕಾಗಲ್ಲ ಅಂತ ಹೇಳದ್ನಾ, ನನ್ ಕೈ ಮುರಿದೋಗಿದೆ ಅಂತಾನೂ ಹೇಳದ್ನಾ, ಅದಕ್ಕೆ ಗಂಡ ಅನ್ನೋ ದರ್ಪ ತೋರಿಸ್ತಾನೆ ಅತ್ತೆ. ನಾನಾ? ನೀವೇ. ನಾನು ಆಫೀಸಿಂದ ಬಂದಿದ್ದೀನಿ, ನನಗ್ ತಲೆ ನೋವ್ತಾ ಇದೆ, ನೀನ್ ಮಸಾಜ್ ಮಾಡ್ಲೇಬೇಕು ಅಂತ ಎಷ್ಟು ರೇಗ್ದ ಗೊತ್ತಾ? ಏನ್ ಮಾಡೋದು, ಹೆಂಡತಿ ಆದವಳು ಗಂಡನ್ ಮಾತ್ ಕೇಳಲೇಬೇಕಲ್ವಾ? ಅದಕ್ಕೆ ಸಿಂಗಲ್ ಕೈಯಲ್ಲೇ ಮಸಾಜ್ ಮಾಡ್ತಾ ಇದ್ದೆ. ಕಾರ್ತಿಕ್, ತುಂಬಾ ಅತಿ ಆಯ್ತು ಕಣೋ ನಿಂದು. ಇಲ್ಲಮ್ಮ, ಸುಳ್ಳು ಹೇಳ್ತಾ ಇದ್ದಾಳೆ ಇವಳು. ಕಾರ್ತಿಕ್, ನನ್ ಸೊಸೆ ಯಾವತ್ತೂ ಸುಳ್ಳು ಹೇಳಲ್ಲ. ತುಂಬಾ ಕಿತಾಪತಿ ಮಾಡ್ತಿದೀಯ ನೀನು. ಬಲೆ ಇದೆಯಾ ಕಣೋ. ನಾನೇನ್ ನಿನ್ನ ನೋಡಿಲ್ವಾ ಚಿಕ್ಕ ವಯಸ್ಸಿಂದ? ಅಮ್ಮ ನಿಜವಾಗ್ಲಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ, ನನ್ನ ನಮ್ಮಮ್ಮ. ಓಹೋ, ಅದೇನೋ ಹೇಳ್ತಾರಲ್ಲ, ಮಾಡೋರ್ನ್ ಕಂಡ್ರೆ ನೋಡು ನನ್ ದೈವ ಅಂತ. ಹಂಗಾಯ್ತು ನಿನ್ ಕತೆ. ಏನು ನೀನು ಹೆಂಡತಿಗೆ ಹೀಗಾಗಿದೇನೋ ಕನಿಕರನು ಬೇಡವಾ ನಿನ್ಗೆ? ಹಾಗೆ ಹೇಳಿ ಅತ್ತೆ, ಯಾವಾಗ್ಲೂ ಹೀಗೆ ಗೋಳಾಡಿಸ್ತಾನೆ. ಇವತ್ತೇನೋ ನೀವ್ ನೋಡಿದ್ರೆ ಸರಿ ಹೋಯ್ತು, ಇಲ್ಲಾಂದ್ರೆ ಪ್ರತಿದಿನನೂ ಹೀಗೆ ಆಡ್ತಾರೆ. ಅಯ್ಯೋ ಏನ್ ಸತ್ಯ ನೀನು? ನಾನು ಏನೋ ನಿನ್ಗೆ ಕಿರುಕುಳ ಕೊಡೋ ರೇಂಜಲ್ಲಿ ಮಾತಾಡ್ತಾ ಇದೆಯಲ್ಲ. ಬೇಡ ಸತ್ಯ, ಸುಳ್ಳು ಹೇಳ್ಬೇಡ ನೀನು. ನೀನ್ ಸುಳ್ಳು ಹೇಳ್ತಾ ಇರೋದು. ನಾನ್ ಸುಳ್ಳು ಹೇಳ್ತಾ ಇದೀನಿ. ಸಿಕ್ಕಿದ್ದೆ ಚಾನ್ಸು ಅಮ್ಮ ಕೇಳಿಸ್ಕೊಳಕ್ ಸಿಕ್ಕಿದ್ರು ಅಂತ ಫೀಲ್ ಬಿಡ್ತಾನೆ ಇದೆಯಲ್ಲ. ಈ ಸುಳ್ಳು ಹೇಳ್ಬೇಡ ನೀನು. ಯಾರು ಸುಳ್ಳು ಹೇಳ್ತಾ ಇರೋದು? ಸತ್ಯ. ಕಾರ್ತಿಕ್ ಬಾಯ್ಲೆ. ಒಳ್ಳೆ ಈಡು ಜೋಡು. ಅವಳು ರೌಡಿ ಬೇಬಿ, ಇದು ನಿಜವಾಗ್ಲೂ ಅಮೂಲ್ ಬೇಬಿ. ವಾವ್, ಯಾರ್ದು ಕಾರು? ಯಾರ್ದು? ಪದ್ಮ, ಏನ್ ನೀನ್ ಮಾಡ್ತಿರೋ ಕೆಲಸ? ಯಾವಾಗ್ಲೂ ಅನುಮಾನ ಬರೋ ಥರನೇ ಮಾತಾಡ್ತೀಯಲ್ಲ. ನಾನೇನ್ ಮಾಡ್ದಿರಿ? ಏನ್ ಮಾಡ್ದೇರಿ? ಕೆಳಗಡೆ ನಚ್ಚಿನ ನಿಮ್ಮ ಮಗು ಅನ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ದಲ್ಲ, ಆ ಮಾತು ಯಾಕೆ ಹೇಳ್ಬೇಕಿತ್ತು? ನಾನು ಕ್ಯಾಶುಯಲ್ ಆಗಿ ಹೇಳ್ದೆ, ಮತ್ತಿನ್ ಹೇಗೆ ಮಾತಾಡ್ಬೇಕಿತ್ತು? ಅವ್ರಿಗೇನೋ ಅನುಮಾನ ಬಂದಿದ್ರೆ? ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತಾರಲ್ಲ, ಹಾಗಾಗಿದೆ ನಿಮ್ ಕತೆ. ನಾನು ಏನೇ ಮಾತಾಡಿದ್ರು ಅದಕ್ಕೊಂದು ಅರ್ಥ ಕಲ್ಪಿಸ್ತೀರಾ. ನೀವು ನನ್ನ ಹತ್ರ ಒಂದೆರಡು ಪ್ರೀತಿಯಿಂದ ಮಾತಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಏಯ್, ಸ್ಟೋವ್ ಮೇಲೆ ನನ್ನ ಕೂರಿಸ್ಬಿಟ್ಟು ಪ್ರೀತಿಯಿಂದ ಮಾತಾಡಿ ಅಂದ್ರೆ ಹೇಗೆ ಮಾತಾಡಕ್ಕಾಗುತ್ತೆ? ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಿನಗೆ ಅದು ಗೊತ್ತಾಗಬೇಕಾಗಿತ್ತು. ಹೋಗ್ಲಿ ಬಿಡಿ, ನಾವಿಬ್ರು ಮಾತಾಡೋದೇ ಬೇಡ. ಮಾತಾಡಿದ್ರೆ ತಾನೇ ಜಗಳ. ಯು ಆರ್ ಕರೆಕ್ಟ್. ನಾವಿಬ್ರು ಜಗಳ ಮಾಡಬಾರ್ದು ಅಂದ್ರೆ ನೀನೊಂದು ಕೆಲಸ ಮಾಡಲೇಬೇಕು. ನೀನು ಈಗಲೇ ಮನೆಯಿಂದ ಹೊರಟೋಗ್ಬೇಕು. ಅಂತೂ ನಾನು ನನ್ನ ಮಗ ಖುಷಿಯಾಗಿರ್ಬಾರ್ದು ಅಲ್ವಾ? ನನ್ನ ಮಗ ಇಲ್ಲಿರೋದು ಅವನ ಹಕ್ಕು ರೀ, ಅದನ್ನ ಕಿತ್ಕೋಬೇಡಿ. ಓ ನೋಡು ಪದ್ಮ, ಇಲ್ಲಿ ನಮ್ಮ ಸಂಪಾದನೆ ಅಫಿಷಿಯಲ್ ಆಗಿಲ್ಲ,
ಇನ್ನು ಹಕ್ಕಿನ ಮಾತು ಎಲ್ಲಿ ಬಂತು? ನೋಡು ಪದ್ಮ, ನಿನಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗೆ ಯಾವ ಕಾರಣಕ್ಕೂ ಇಲ್ಲ. ಅದೇ ನೀನು ಇಲ್ಲಿದ್ದರೆ ಇಲ್ಲೆಲ್ರಿಗೂ ಡೇಂಜರ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಚ್ಚಿಗೆ ಬೇಕಾದ ಟ್ರೀಟ್ಮೆಂಟ್ನ ನಾನು ಮಾಡಿದ್ದೀನಿ. ಅವನು ಸರಿ ಹೋಗ್ತಾನೆ, ಅವನು ನನ್ನ ಜವಾಬ್ದಾರಿ. ಅಂದರೆ ನಾನಿಲ್ಲಿರಬಾರ್ದು ಅಷ್ಟೇ ತಾನೆ? ನೋಡು ಪದ್ಮ, ನಮ್ಮಿಬ್ಬರ ನಡವಳಿಕೆ ಮೇಲೆ ಈ ಮನೆಯವರಿಗೆ ಒಂದು ಚಿಕ್ಕ ಅನುಮಾನ ಬಂದು ಸಾಕು, ಇಡೀ ಮನೆಯ ಹಚ್ಕೊಂಡು ಉಳಿದು ಬಿಡುತ್ತೆ, ರಣರಂಗಾಗುತ್ತೆ. ಅದು ನಿನಗೆ ಇಷ್ಟನಾ? ನೋಡು, ನನ್ನ ಮಾತು ಕೇಳು, ನೀನು ಈಗ ಇಲ್ಲಿಂದ ಹೊರಟ್ಬಿಡು. ನಿನಗೆ ಬೇಕಾದ ಎಲ್ಲ ವ್ಯವಸ್ಥೆನ ನಾನು ಮಾಡ್ತೀನಿ. ನಾನು ಎಲ್ಗೂ ಹೋಗಲ್ಲ. ಪದ್ಮ, ಯಾಕೆ ಹೀಗೆ ಕೂತಿದ್ಯಾ? ಹೇಳೋದು ಕೇಳಿಸ್ತಾ ಇಲ್ವಾ? ಹೋಗು ಒಂದೇ. ನಚ್ಚಿ, ಏನೂ ಆಗಿಲ್ಲ, ಆರಾಮಾಗಿ. ನೋಡಿದ್ರ ಮಗು ಎಷ್ಟು ಹೆದರ್ಕೋತು ಅಂತ? ನೀವು ಈ ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನನ್ನು ಈ ಮಟ್ಟಕ್ಕೆ ಇಳಿಸ್ತಾ ಇರೋದೆ ನೀನು ಪದ್ಮ. ನಿಮ್ಗೆ ಅಷ್ಟೊಂದು ಕಷ್ಟ ಆಗಿದ್ರೆ ನಮ್ಮನ್ನ ಕೊಂದ್ಬಿಡಿ. ಯಾಕೆ ಪದ್ಮ ಹೀಗೆಲ್ಲ ಆಡ್ತಾ ಇದೆಯಾ? ಪ್ಲೀಸ್ ಇಲ್ಲಿಂದ ಹೊರಟು ಹೋಗು. ಇಲ್ಲ, ನೀವೇನು ಹೇಳಿದ್ರು ನಾನು ಈ ಮನೆಯಿಂದ ಹೋಗಲ್ಲ. ಎಲ್ಲ ನನ್ನ ಕರ್ಮ. ಯಾಕೆ ಈ ರೀತಿ ನನ್ನ ಕಾಡಿ ಕಾಡಿ ಸಾಯಿಸ್ತಾ ಇದೆಯಾ? ಚಿಕ್ಕಪ್ಪ ಯಾಕೆ ಇವಳನ್ನ ಮನೆ ಬಿಟ್ಟು ಹೋಗು ಅಂತಿದ್ದಾರೆ? ನೀನೇನು ಬೇಜಾರು ಮಾಡ್ಕೊಂಬೇಡ, ನಾನು ಕೆಳಗಡೆ ಹೋಗಿ ವಾಪಸ್ ಬರ್ತೀನಿ, ಆಯ್ತಾ? ನೀನು ಇಲ್ಲೇ ಇರು. ನಿನಗೆ ಅವ್ರ ಬಗ್ಗೆ ಗೊತ್ತಲ್ವಾ? ಯಾವಾಗಲೂ ಕೋಪ. ನೀನೇನು ಯೋಚನೆ ಮಾಡಬೇಡ. ತಗೋ, ಇದೆಲ್ಲ ಆಟ ಆಡ್ತಾ ಇರು. ನಾನು ಬೇಗ ಬರ್ತೀನಿ, ಇಲ್ಲೇ ಇರು. ಇವ್ರ ಸೀಕ್ರೆಟ್ ಕಂಡು ಹಿಡಿಯೋದಕ್ಕೆ ಇದೇ ಕರೆಕ್ಟ್ ಟೈಮ್. ಯಾಕೋ ನೀನು ಹೇಳ್ತಿರೋದು ಕೇಳಿದ್ರೆ ಪರಿಸ್ಥಿತಿಯಲ್ಲಿ ಹದ್ಮೀರ್ ಹೋಗ್ತಿರೋ ಥರ ಇದೆ ಕಣೋ. ಅದಕ್ಕೆ ಹೇಳ್ತಿರೋದು ಮಗ, ದಿವ್ಯಕ್ಕನ ವಿಷಯನ ಸತ್ಯಂಗೆ ಹೇಳ್ಬಿಡೋಣ. ಎಲ್ಲ ವಿಷಯ ಗೊತ್ತಿದ್ದು ನಾವೇ ಸತ್ಯಂಗೆ ಹೇಳಿಲ್ಲ ಅಂದರೆ ತಪ್ಪಾಗತ್ತೆ. ಪಾಪ ಬಾಲ ಅವ್ರನ್ನ ನೋಡೋಕ್ಕೆ ಆಗ್ತಾ ಇಲ್ಲ. ನೋಡು, ಅವ್ರು ಎಷ್ಟು ತೆಗ್ತಾರೋ ಇವಳು ಅಷ್ಟು ಸವಾರಿ ಮಾಡ್ತಾನೆ ಇದ್ದಾಳೆ. ಹೌದು ಕಣ, ಭಾವಂಗ್ ತುಂಬ ಅವಮಾನ ಮಾಡ್ತಾಳೆ. ಇಷ್ಟು ದಿನ ಗಿರಿಜಮ್ಮ ಜಾನಕಮ್ಮ ಒದ್ದಾಡ್ತಿದ್ರು, ಈಗ ಬಾನ್ ಸರ್ದಿ. ಆದರೆ ನೋಡು, ಅವ್ರು ದಿವ್ಯಕ್ಕನ್ ಬಿಟ್ಕೊಡೋದೇ ಇಲ್ಲ. ಭಾವಂಗೆ ದಿವ್ಯಕ್ಕನ ಮೇಲೆ ನಿಜವಾದ ಪ್ರೀತಿ ಇದೆ ಕಣವ್ರ, ಆಕಿ ಅದಕ್ಕೆ ಹಂಗಾಡ್ತಾರೆ. ಕಣ್ಣು ಮುಂದೆ ಸತ್ಯ ಇದ್ರು ಸುಳ್ಳನ್ನೇ ನಂಬ್ತಾರೆ, ದಿವ್ಯಕ್ಕನ್ನೇ ನಂಬ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.